ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಸುಪ್ರೀಂ ಕೋರ್ಟ್ ಇವತ್ತು ಜಾಮೀನು ರದ್ದುಗೊಳಿಸಿದ ನಂತರ ಈಗ ಆ 7 ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಕ್ಕೆ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. 5 ಆರೋಪಿಗಳು ಬೆಂಗಳೂರಿನಲ್ಲೇ ಇದ್ದಾರೆ, 2 ಆರೋಪಿಗಳು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ಅವರದ್ದು ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಿಬಿಟ್ಟು ಅವರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ನಿವಾಸಕ್ಕೆ ಆರೋಪಿಗಳನ್ನು ಹಾಜರುಪಡಿಸ್ತಾರೆ. ಕಾರಣ 5:30ಕ್ಕೆ ಕೋರ್ಟ್ ಮುಗಿದೋಗುತ್ತೆ. ಹಾಗಾಗಿ ನ್ಯಾಯಾಧೀಶರು ನಿವಾಸದತ್ತ ತೆರಳಿರ್ತಾರೆ. ದರ್ಶನ್, ಪವಿತ್ರ ಸೇರಿ ಎಲ್ಲರೂ ಕೂಡ ಒಂದೇ ವ್ಯಾನ್ನಲ್ಲಿ ಈಗ ಪ್ರಯಾಣವನ್ನ ಮಾಡ್ತಾ ಇರೋದು. 5 ಆರೋಪಿಗಳು ಕೂಡ ಈಗ ಒಂದೇ ವ್ಯಾನ್ನಲ್ಲೇ ಇದ್ದಾರೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮಾಸ್ಕ್ ಹಾಕೊಂಡಿರುವಂಥದ್ದೇ. ದರ್ಶನ್ ಕ್ಯಾಪ್ ಹಾಕೊಂಡಿದ್ದಾರೆ, ಮಾಸ್ಕ್ ಹಾಕೊಂಡಿದ್ದಾರೆ, ವೈಟ್ ಟಿ ಶರ್ಟ್ ಅನ್ನು ಹಾಕೊಂಡಿದ್ದಾರೆ. ಈಗ ಅವರು ಅಲ್ಲಿಗೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸೊ ಇವತ್ತು ತಮಿಳುನಾಡಿಗೆ ಹೋಗಿದ್ರು. ತಮಿಳುನಾಡಿನಿಂದ ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇರಲಿಲ್ಲ. ಪೊಲೀಸರು ಟೆನ್ಷನ್ ಆಗಿಬಿಟ್ಟಿದ್ರು. ಕಾರಣ ಸುಪ್ರೀಂ ಕೋರ್ಟ್ ಹೇಳಿದೆ ಇಮ್ಮಿಡಿಯೇಟ್ ಆಗಿ ಅವರನ್ನು ಒಳಗಡೆಗೆ ಹಾಕಬೇಕು ಅಂತ ಹೇಳಿ, ನ್ಯಾಯಾಂಗ ಬಂಧನಕ್ಕೆ ತಗೋಬೇಕು ಅಂತ ಹೇಳಿ. ಸೊ ಹುಡುಕಾಟವನ್ನು ನಡೆಸಿದ್ರು. ಪವಿತ್ರ ಗೌಡ ಅವ್ರ ನಿವಾಸದಲ್ಲಿ ಸಿಕ್ಕರು. ಇನ್ನುಳಿದಂಥವರು ಕೂಡ ಬಂದರು, ಅವರೇ ನಿಂತ್ಕೊಂಡ್ರು, ಅವ್ರನ್ನ ಒಳಗಡೆ ತಗೊಂಡ್ರು, ಮೆಡಿಕಲ್ ಟೆಸ್ಟನ್ನು ಮಾಡಿದರು. ದರ್ಶನ್ ವಿಚಾರದಲ್ಲಿ ಮಾತ್ರ ಸ್ವಲ್ಪ ತಡ ಆಯಿತು. ಸೊ ಹಾಗಾಗಿ ಈಗ ಇಷ್ಟೊತ್ತು ತಡ ಆಗಕ್ಕೆ ಕಾರಣ ಆಗಿದೆ ದರ್ಶನ್ ಅವರು. ಇಲ್ಲದೆ ಇದ್ದರೆ ಅಷ್ಟೊತ್ತಿಗೆ ನ್ಯಾಯಾಧೀಶರ ಕಡೆಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನನ್ನ ಸಹೋದ್ಯೋಗಿಗಳು ಇಬ್ಬರು ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಒಂದು ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್, ಇನ್ನೊಂದು ಕಡೆಗೆ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಇಬ್ಬರಿಗೂ ಕೂಡ ವೆಲ್ಕಮ್. ಮೊದಲನೇದಾಗಿ ಮುರಳಿ, ಈಗ ಎಷ್ಟೊತ್ತಿಗೆ ನ್ಯಾಯಾಧೀಶರ ಬಳಿ ಕರ್ಕೊಂಡು ಹೋಗ್ತಾರೆ, ಎಷ್ಟೊತ್ತಾಗಬಹುದು ಅಂತ ಹೇಳಿ? ಪೊಲೀಸ್ ಠಾಣೆಯಿಂದ ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನ ಟೈಮಿಂಗ್ ಎಷ್ಟೊತ್ತಾಗ್ಬೋದು ಈಗ? ಅರುಣ್, ಈಗಷ್ಟೇ ಟೌನ್ ಹಾಲ್ ಅನ್ನ ಕ್ರಾಸ್ ಮಾಡಿದ್ದಾರೆ. ಟೌನ್ ಹಾಲ್ ಅನ್ನ ಕ್ರಾಸ್ ಮಾಡಿರೋ ಹಿನ್ನೆಲೆಯಲ್ಲಿ ಕನಿಷ್ಠ 45 ನಿಮಿಷಗಳ ಕಾಲಾವಕಾಶ ಬೇಕಾಗಿರುವಂಥದ್ದು ಇಲ್ಲಿಗೆ ಬರಲಿಕ್ಕೆ. ಅಂದರೆ ಸರಿಸುಮಾರು 7 ಗಂಟೆ 7:45 ಆಸುಪಾಸಿನಲ್ಲಿ ಹಾಜರುಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ನ್ಯಾಯಾಧೀಶರು ಏನು ಕೋರ್ಟ್ ಹಾಲ್ ಏನಿದೆ, ಅಂದರೆ ಇಲ್ಲಿ ಒಂದು ಕೋರ್ಟ್ ಹಾಲ್ ಇರುತ್ತೆ, ಆ ಕೋರ್ಟ್ ಹಾಲ್ನ ಒಳಗಡೆ ಬರಲಿಕ್ಕೆ ಕನಿಷ್ಠ 8 ಗಂಟೆ ಆಗ್ಬೋದು. 8 ಗಂಟೆ ಆದ ನಂತರ ಅವರನ್ನು ಹಾಜರುಪಡಿಸಿ ಅದಾದ ಬಳಿಕ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವಂಥ ಕೆಲಸಗಳಾಗುವಂಥದ್ದು. ಅರುಣ್, ಈಗ ಸದ್ಯಕ್ಕೆ ಕುತೂಹಲ ಉಳ್ಕೊಂಡಿರೋ ಅಂದ್ರೆ ಎಲ್ಲ 7 ಜನ ಆರೋಪಿಗಳಿದ್ದಾರೆ. 7 ಜನ ಆರೋಪಿಗಳು ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ. ಅಂದ್ರೆ ಈಗ ಸದ್ಯಕ್ಕೆ ಉಳ್ಕೊಂಡಿರೋ ಕುತೂಹಲ ಯಾವ್ಯಾವ ಆರೋಪಿಗಳು ಯಾವ್ಯಾವ ಜೈಲಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇರುವಂಥದ್ದು. ಯಾಕೆಂದ್ರೆ ಈ ಹಿಂದೆ ಏನು ಸೆಷನ್ಸ್ ಕೋರ್ಟ್ ಮಾಡಿದಂತ ಆದೇಶ ಏನಿತ್ತು, ಆ ಆದೇಶವನ್ನ ಮತ್ತೆ ಇದೇ ಸೆಷನ್ಸ್ ಕೋರ್ಟ್ ಕಂಟಿನ್ಯೂ ಮಾಡುತ್ತಾ ಅಂತೇಳಿ. ಯಾಕೆಂದ್ರೆ ಆರೋಪಿಗಳು ಎಲ್ಲರೂ ಕೂಡ ಬಂಧನ ಆದ ನಂತರ ಜಾಮೀನಿನ ಮೇಲೆ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಉದಾಹರಣೆಗೆ ದರ್ಶನ್ ಬಳ್ಳಾರಿ ಜೈಲಿಂದ, ನಾಗರಾಜ್ ಕಲಬುರಗಿ ಜೈಲಿಂದ, ಲಕ್ಷ್ಮಣ್ ಬೆಳಗಾವಿ ಜೈಲಿಂದ, ಇನ್ನು ಪವಿತ್ರ ಗೌಡ ಮತ್ತು ಅನುಕುಮಾರ್, ಜಗದೀಶ್ ಎಲ್ಲರೂ ಕೂಡ ಪರಪ್ ನಗರ ಜೈಲಿನಿಂದ ಹೊರಗಡೆ ಬಂದಿರುವಂಥದ್ದು. ಅಂದ್ರೆ ಯಾವ್ಯಾವ ಆರೋಪಿಗಳು ಯಾವ್ಯಾವ ಜೈಲಿನಿಂದ ಹೊರಗಡೆ ಬಂದಿರೋ ಆ ಜೈಲಿಗೆ ವಾಪಸ್ ಕಳಿಸ್ತಾರಾ ಅಥವಾ ಎಲ್ಲರನ್ನು ಕೂಡ ಸಾರಸಗಟಾಗಿ ಪರಪ್ಪ ನಗರ ಜೈಲಿಗೆ ಕಳಿಸ್ಕೊಡ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂಥದ್ದು. ಈ ಸಂಬಂಧ ಸರ್ಕಾರಿ ಪರ ವಕೀಲರು ಪ್ರಸನ್ನ ಕುಮಾರ್ ಅವರು ಯಾವ ರೀತಿಯ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ, ಯಾವ ರೀತಿಯ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಇಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಏನು ದರ್ಶನ್ ಮತ್ತು ಗ್ಯಾಂಗ್ ಏನಿತ್ತು, ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥದ್ದು, ಹಾಜರುಪಡಿಸಿದ ಬಳಿಕ ಮುಂದಿನ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡುವಂಥದ್ದು. ಅರುಣ್.